ओम व्यासाय भवनाशाय श्रीशाय गुणराशये हृद्याय शुद्धविद्याय मध्वाय च नमो नमः। नारायणाय परिपूर्णगुणार्णवाय विश्वोदय स्थितिलयो नीतिप्रदाय ज्ञानप्रदाय विबुधा सुरसौख्य दुःख सत्कारणाय वितताय नमो नमस्ते। ಶ್ರೀಗುರುಭ್ಯೋ ನಮಃ. ಹರಿ ಓಂ. 8ನೇ ಅಧ್ಯಾಯದ ಸಮಗ್ರವಾದಂತಹ ಚಿಂತನೆಯನ್ನು ಮಾಡಿದ್ದೇವೆ. ಈಗ ಮತ್ತೆ ಯಥಾಕ್ರಮವಾಗಿ ರಾಯರು ರಚನೆ ಮಾಡಿಕೊಟ್ಟಿರುವಂತಹ ತಾತ್ಪರ್ಯ ನಿರ್ಣಯ ಭಾವಸಂಗ್ರಹ 8ನೇ ಅಧ್ಯಾಯದ ಭಾವಸಂಗ್ರಹದ ಶ್ಲೋಕದ ಚಿಂತನೆ ಮಾಡೋಣ. ಶ್ಲೋಕ ಹೇಳ್ತೇನೆ, ನೀವು ಹೇಳಿ. ಸಿಂಧುಂ ದಕ್ಷಿಣಮಾಗತೋ ದಶಮುಖ ಭ್ರಾತೃಷ್ಟದೋ ಅಭ್ಯರ್ಥಿತೋ ಬದ್ಧ್ವಾ ಸೇತುಮವಾಪ್ಯ ರಾಕ್ಷಸಪುರೀಂ ಸೈನ್ಯೈಃ ಕಪೀನಾಂ ಯುತಃ ಹತ್ವೇಂದ್ರಾದ್ಯರಿ ಕುಂಭಕರ್ಣದಶಕಾದೀನ್ ರಾಕ್ಷಸಾನ್ ಜಾನಕೀಂ ಆದಾಯಾಪ್ಯ ಪುರೀಂ ಸ್ವರಾಜ್ಯ ಪದವೀಂ ಪ್ರಾಪ್ತಃ ಅವತಾದ್ರಾಘವಃ. ಒಟ್ಟು ತಾತ್ಪರ್ಯ ಇಷ್ಟು. ಸಿಂಧುಂ ದಕ್ಷಿಣಮಾಗತಃ, ದಕ್ಷಿಣದ ಈ ಒಂದು ಸಮುದ್ರ ತೀರಕ್ಕೆ ಬಂದಂತಹ ರಾಮದೇವರು ಅಲ್ಲಿ ದಶಮುಖ ಭ್ರಾತೃಷ್ಟದು ಅಭ್ಯರ್ಥಿತು. ಆ ಸಂದರ್ಭಕ್ಕೆ ಸರಿಯಾಗಿ ದಶಮುಖನ ಭ್ರಾತೃ ರಾವಣನ ಸಹೋದರನಾದಂತಹ ವಿಭೀಷಣ ಬರ್ತಾನೆ. ನಾನು ನಿನ್ನ ಪಕ್ಷಕ್ಕೆ ಸೇರ್ತೇನೆ, ನನ್ನ ಅಣ್ಣನನ್ನು ಬಿಟ್ಟಿದ್ದೇನೆ ಅಂತೆಲ್ಲ ಹೇಳ್ತಾನೆ. ಆವಾಗ ಅವನನ್ನು ಸೇರಿಸಿಕೊಳ್ತಾನೆ. ಬದ್ಧ್ವಾ ಸೇತುಂ, ಮುಂದೆ ಸೇತುವೆಯನ್ನು ಕಟ್ತಾರೆ. ಅದರ ಮಧ್ಯದಲ್ಲಿ ಎಲ್ಲ ವರ್ಣನ ಮೇಲೆ ಸಿಟ್ಟು ಸೋಲಿಸುವಂತ ಪ್ರಸಂಗ, ಆ ಸೇತುವೆ ಸಮುದ್ರಕ್ಕೆ ಸಮುದ್ರವನ್ನೇ ಒಣಗಿಸಿ ಬಿಡೋದು, ಅದೆಲ್ಲ ಆಗುತ್ತೆ. ಅದಾದ ಮೇಲೆ ಸೇತುವೆಯನ್ನು ಕಟ್ತಾನೆ. ಸೇತುವೆ ಕಟ್ಟಿದ ಮೇಲೆ ರಾಕ್ಷಸಪುರಿ ಲಂಕಾಪಟ್ಟಣಕ್ಕೆ ಹೋಗ್ತಾನೆ. ಲಂಕಾಪಟ್ಟಣಕ್ಕೆ ಹೋಗಿ ಅಲ್ಲಿ ಹತ್ವ ಇಂದ್ರಾದ್ಯರಿ, ಇಂದ್ರನ ಶತ್ರು ಅರ್ಥಾತ್ ಇಂದ್ರಜಿತು, ಅದೇ ರೀತಿಯಾಗಿ ಕುಂಭಕರ್ಣ ಮತ್ತು ದಶಕ ಅಂದ್ರೆ 10 ಮುಖಗಳ ರಾವಣ ಮುಂತಾದಂತಹ ಎಲ್ಲ ರಾಕ್ಷಸರನ್ನು ಕೂಡ ಸಂಹಾರ ಮಾಡಿ ಸೀತೆಯನ್ನು ಸ್ವೀಕಾರ ಮಾಡಿ ಅಯೋಧ್ಯ ಪಟ್ಟಣಕ್ಕೆ ಬಂದು ರಾಜನಾದಂತಹ ಪಟ್ಟಾಭಿಷಿಕ್ತನಾದಂತಹ ರಾಮದೇವರು ನಮ್ಮನ್ನು ಕಾಪಾಡಲಿ ಅಂತ 8ನೇ ಅಧ್ಯಾಯದ ಒಂದು ಸ್ಥೂಲವಾದಂತಹ ಚಿತ್ರಣವನ್ನ ರಾಯರು ನಮಗೆ ಸಂಗ್ರಹ ಮಾಡಿ ಕೊಡ್ತಾ ಇದ್ದಾರೆ. ಮತ್ತೆ ಮುಂದೆ 9ನೇ ಅಧ್ಯಾಯ ಪ್ರಾರಂಭ ಆಗುತ್ತೆ. 9ನೇ ಅಧ್ಯಾಯ ಅಂದ್ರೆ ಅದು ಉತ್ತರಕಾಂಡ ಅಂತ. ರಾಮದೇವರ ಒಂದು ಯುದ್ಧ ಅದೆಲ್ಲ ಆದ ಮೇಲೆ ವೈಭವದ ರಾಜ್ಯಭಾರ ಅದರೆಲ್ಲ ವರ್ಣನೆಯನ್ನ ಉತ್ತರಕಾಂಡದಲ್ಲಿ ವರ್ಣನೆ ಮಾಡ್ತಾರೆ. ಇವತ್ತಿನ ನಮಗೆ ವಾಲ್ಮೀಕಿ ರಾಮಾಯಣ ಅಂತ ಇದೆ, ಉಪಲಬ್ಧ ಇದೆ. ಅದರಲ್ಲಿ ಕೂಡ ಉತ್ತರಾಖಂಡದ ನಿರೂಪಣೆ ಇದೆ. ಆದ್ರೆ ಅದಕ್ಕಿಂತಲೂ ಇನ್ನೊಂದು ಗ್ರಂಥವನ್ನ ಬರೆದಿದ್ದಾರೆ ವಾಲ್ಮೀಕಿಗಳು, ಆನಂದ ರಾಮಾಯಣ ಅಂತ. ಅಂದ್ರೆ ಅದರಲ್ಲಿ ಈ ರಾಮದೇವರ ಒಂದು ದುಃಖದ ಪ್ರಸಂಗ, ಅರ್ಥಾತ್ ಯಾವ ಸೀತಾ ಪರಿತ್ಯಾಗ, ಸೀತೆಯನ್ನು ಕಳೆದುಕೊಂಡದ್ದು, ರಾವಣ ಅಪಹಾರ ಮಾಡಿದ್ದು, ಆ ಯುದ್ಧದ ಕಥೆ ಅದು ಇದು ಯಾವುದೂ ಇಲ್ಲ. ಕೇವಲ ಯುದ್ಧ ಎಲ್ಲ ಆಗಿ ಸೀತೆಯ ಜೊತೆಗೆ ಸೇರಿದ ಮೇಲೆ ಏನು
ಸುಖಮಯವಾದಂತಹ ಜೀವನ ಇತ್ತು. ಅದರ ವರ್ಣನೆ ಆನಂದ ರಾಮಾಯಣ ಅಂತ. ಅದರಲ್ಲಿ ರಾಮದೇವರ ಆನಂದದ ದಿವಸಗಳನ್ನೆಲ್ಲ ವರ್ಣನೆ ಮಾಡ್ತಾರೆ. ಅದರಲ್ಲಿ ವಿಸ್ತಾರವಾಗಿ ಉತ್ತರಾಖಂಡದ ಕಥೆ ಎಂಬುದು ತುಂಬಾ ವಿಸ್ತಾರವಾಗಿ ಹೇಳಿದ್ದಾರೆ. ಆ ಉತ್ತರಾಖಂಡದ ಕಥೆಯನ್ನ ಆಚಾರ್ಯರು ನಮಗೆ ಇಲ್ಲಿ 9ನೇ ಅಧ್ಯಾಯದಲ್ಲಿ ಸುಮಾರು 142 ಶ್ಲೋಕಗಳಲ್ಲಿ ಸಂಗ್ರಹ ಮಾಡಿ ಕೊಡ್ತಾ ಇದ್ದಾರೆ. 1ನೇ ಶ್ಲೋಕ. ಅಥಾಪ್ತ ರಾಜ್ಯೋ ಭಗವಾನ್ ಸ ಲಕ್ಷ್ಮಣಂ ಜಗಾದ ರಾಜ ತರುಣೋಭವಾಶು. ಇತೀರಿತಸ್ತ್ವಾಹ ಸ ಲಕ್ಷ್ಮಣೋ ಗುರುಂ ಭವತ್ಪದಾಬ್ಜಾನ್ನ ಪರಂ ವೃಣೋಮ್ಯಹಂ. ಪದಚ್ಛೇದ. ಅಥ ಆಪ್ತರಾಜ್ಯ ಭಗವಾನ್ ಸಹ ಲಕ್ಷ್ಮಣಂ ಜಗಾದ ರಾಜಾ ತರುಣ ಭವ ಆಶು ಇತಿ ಈರಿತಃ ತು ಆಹ ಸಹ ಲಕ್ಷ್ಮಣಃ ಗುರುಂ ಭವತ್ಪದಾಬ್ಜಾತ್ ನ ಪರಂ ವೃಣೋಮಿ ಅಹಂ. ಆಪ್ತರಾಜ್ಯ, ರಾಮದೇವರು ರಾಜ್ಯವನ್ನ ಹೊಂದಿದ ಮೇಲೆ, ರಾಜ್ಯ ಪಟ್ಟಾಭಿಷಿಕ್ತರಾದ ಮೇಲೆ ಆ ಆ ರಾಮದೇವರು ಲಕ್ಷ್ಮಣನಿಗೆ ಹೇಳ್ತಾ ಇದ್ದಾರೆ ಏನಂತ, ನೀನು ಜಗಾದ ರಾಜ ತರುಣೋಭವಾಸು, ನೀನು ಏನಾಗು ರಾಜನಾಗು, ಯುವರಾಜನಾಗು ಅಂತ ಹೇಳ್ತಾ ಇದ್ದಾರೆ. ತರುಣೋ ರಾಜ, ತರುಣ ರಾಜ, ರಾಜ ಅಂದ್ರೆ ಮಹಾರಾಜ, ತರುಣ ರಾಜ ಅಂದ್ರೆ ಯುವರಾಜ, ಕೆಳಗಿನ ರಾಜ. ತರುಣ ಅಂದ್ರೆ ಯೌವನ ಅಂದ್ರೆ ಎಲ್ಲ ಒಂದು, ಯುವ ಅಂತಂದ್ರೆ ತರುಣ ರಾಜನಾಗು, ಅರ್ಥಾತ್ ನೀನು ಯುವರಾಜನಾಗು ಎಂಬುದಾಗಿ ಆಶುಭವ, ತಕ್ಷಣದಲ್ಲಿ ಈಗಲೇ ನೀನು ಯುವರಾಜ ಪದವಿಯಲ್ಲಿ ಏರು ಅಂತ ರಾಮದೇವರು ಲಕ್ಷ್ಮಣನಿಗೆ ಹೇಳ್ತಾರೆ. ಈ ರೀತಿ ಹೇಳಿದಾಗ ಲಕ್ಷ್ಮಣ ತನ್ನ ಗುರುವಾದಂತಹ, ಅರ್ಥ ಗುರು ಅಂದ್ರೆ ದೊಡ್ಡ ಸ್ಥಾನ ಅಂತಷ್ಟೇ, ಅಣ್ಣ, ಅಣ್ಣನಾದಂತಹ ರಾಮದೇವರಿಗೆ ಹೇಳ್ತಾ ಇದ್ದಾರೆ, ಭವತ್ ಪದಾಬ್ಜಾತು ನಪರಂ ಋಣೋಮ್ಯಹಂ, ನನಗೆ ನಿನ್ನ ಪಾದ ಅಬ್ಜ, ಪಾದ ಕಮಲಗಳಿಗಿಂತ ಬೇರೆ ಯಾವುದನ್ನು ನ ವೃಣೋಮಿ, ನಾನು ಇಚ್ಛೆ ಪಡುವುದಿಲ್ಲ. ನನಗೆ ನಿನ್ನ ಪಾದ ಕಮಲಗಳ ಸೇವೆಯೇ ಸಾಕು, ಅದಕ್ಕಿಂತ ಬೇರೆ ಯಾವುದು ಬೇಡ ಎಂಬುದಾಗಿ ರಾಮದೇವರು ಕೊಟ್ಟಂತಹ ಆ ಯೌವರಾಜ ಪದವಿಯನ್ನ ನಯವಾಗಿ ಲಕ್ಷ್ಮಣ ತಿರಸ್ಕಾರ ಮಾಡ್ತಾ ಇದ್ದಾನೆ. ಹೀಗೆ ರಾಮದೇವರು ನಿನಗೆ, ಆ ಲಕ್ಷ್ಮಣನಿಗೆ ಯೌವರಾಜ ಪದವಿಯನ್ನು ಕೊಟ್ಟು, ಲಕ್ಷ್ಮಣ ನನಗೆ ನಿನ್ನ ಪಾದ ಸೇವೆಯೇ ಸಾಕು, ಬೇರೆ ಯಾವುದು ಬೇಡ ಅಂತ ಹೇಳಿದ. 2ನೇ ಶ್ಲೋಕ. ನಮಾಂ ಭವತ್ಪಾದ ನಿಷೇವಣೈಕ ಸ್ಪೃಹಂ ತದನ್ಯತ್ರ ನಿಯೋಕ್ತುಮರ್ಹಸಿ ನ ಹೀದೃಶಃ ಕಶ್ಚಿತ್ ಅನುಗ್ರಹ ಕ್ವಚಿತ್ ತದೇವ ಮೇ ದೇಹಿ ತತಃ ಸದೈವ. ಪದಚ್ಛೇದ. ನ ಮಾಂ ಭವತ್ಪಾದ ನಿಷೇವಣೈಕ ಸ್ಪೃಹಂ ತದನ್ಯತ್ರ ನಿಯೋಕ್ತುಂ ಅರ್ಹಸಿ ನ ಹಿ ಈದೃಶಃ ಕಶ್ಚಿತ್ ಅನುಗ್ರಹಃ ಕ್ವಚಿತ್ ತತ್ ಏವ ಮೇ ದೇಹಿ ತತಃ ಸದಾ ಏವ. ನನಗೆ ಈ ರಾಜ್ಯಭಾರ ಅದು ಇದು ಏನು ಬೇಡ. ಭವತ್ಪಾದೈ ಪಾದ ನಿಷೇವಣೈಕ ಸ್ಪೃಹಂ, ನನಗೆ ಸ್ಪೃಹ, ಸ್ಪೃಹ ಅಂದ್ರೆ ಆಸಕ್ತಿ, ಆಸೆ,
ಯಾವುದರಲ್ಲಿ ನನಗೆ ಆಸಕ್ತಿ ಅಂತಂದ್ರೆ ನಿನ್ನ ಪಾದ ಸೇವೆಯನ್ನು ಮಾಡುವುದೇನೆ ನನ್ನ ನಿಜವಾದಂತಹ ಆಸೆ, ಬಯಕೆ. ಭವತ್ಪಾದ, ನಿನ್ನ ಪಾದಗಳ ನಿಷೇವಣ ಸೇವೆ, ಅದೇ ನನಗೆ ಸ್ಪೃಹ, ಆಸೆ. ಅದನ್ನು ಬಿಟ್ಟು ಬೇರೆ ಯಾವುದರಲ್ಲೂ ಕೂಡ ನನಗೆ ಬಯಕೆ ಇಲ್ಲ, ಇಚ್ಛೆ ಅನ್ನೋದಿಲ್ಲ. ಹಾಗಾಗಿ ತದನ್ಯತ್ರ ನಿಯೋಕ್ತುಂ ನ ಅರ್ಹಸಿ, ಹಾಗಾಗಿ ನನ್ನನ್ನು ಅದನ್ನು ಬಿಟ್ಟು ಬೇರೆ ಕೆಲಸ ಮಾಡುವುದು ನನಗೆ ಹೇಳಬೇಡ. ನಹೀದೃಶ ಕಶ್ಚಿದ್ ಅನುಗ್ರಹ ಕುಚಿತ್, ಅದೇ ನನಗೆ ದೊಡ್ಡ ಅನುಗ್ರಹ. ನಿನ್ನ ಪಾದ ಸೇವೆಯನ್ನು ಮಾಡುವುದೇ ನನಗೆ ದೊಡ್ಡ ಅನುಗ್ರಹ. ಹಾಗಾಗಿ ತದೇವ ಮೇ ದೇಹಿ ತತಸ್ಸದೈವ, ಹಾಗಾಗಿ ಸದಾಕಾಲ ನಿರಂತರವಾಗಿ ನನಗೆ ತದೇವ ದೇಹಿ, ಅದನ್ನೇ ಕೊಡು, ನಿನ್ನ ಪಾದ ಸೇವೆಯನ್ನೇ ಕೊಡು. ನಿನ್ನ ಪಾದ ಸೇವೆಯನ್ನು ಬಿಟ್ಟು ಈ ಅಧಿಕಾರ, ಯೌವರಾಜ್ಯ, ಸಿಂಹಾಸನ, ಅದು ಇದು ಏನು ಬೇಡ. ನಿನ್ನ ಪಾದ ಸೇವೆಯನ್ನೇ ನಿರಂತರವಾಗಿ ಮಾಡುವಂತಹ ಅನುಗ್ರಹವನ್ನ ನನಗೆ ಕೊಡು, ಅದೇ ನನಗೆ ದೊಡ್ಡ ಅನುಗ್ರಹ ಎಂಬುದಾಗಿ ಲಕ್ಷ್ಮಣ ತನ್ನಲ್ಲಿದ್ದಂತಹ ಅಗಾಧವಾದಂತಹ ಭಕ್ತಿಯನ್ನ ರಾಮದೇವರ ಹತ್ರ ವ್ಯಕ್ತಪಡಿಸ್ತಾ ಇದ್ದಾನೆ. ಮುಂದೆ ಇತೀರಿತಸ್ತಸ್ಯ ತದೇವ ದತ್ವ ದೃಢಂ ಸಮಾಶ್ಲಿಷ್ಯ ಸ ರಾಘವ ಪ್ರಭು ಸ ಯೌವರಾಜ್ಯೇ ಭರತಂ ನಿಧಾಯ ಜುಗೋಪ ಲೋಕಾನ್ ಅಖಿಲಾನ್ ಸಧರ್ಮಕಾನ್. ಪದಚ್ಛೇದ. ಇತಿ ಈರಿತಃ ತಸ್ಯ ತತ್ ಏವ ದತ್ವ ದೃಢಂ ಸಮಾಶ್ಲಿಷ್ಯ ಸಹ ರಾಘವಃ ಪ್ರಭುಃ ಸಹ ಯೌವರಾಜ್ಯೆ ಭರತಂ ನಿಧಾಯ ಜುಗೋಪ ಲೋಕಾನ್ ಅಖಿಲಾನ್ ಸಧರ್ಮಕಾನ್. ಇತಿ ಈರಿತಃ, ಹೀಗೆ ಲಕ್ಷ್ಮಣ ಹೇಳಿದಾಗ ರಾಮದೇವರು ತದೇವ ದತ್ವ, ಅವನಿಗೆ ಅದನ್ನೇ ಕೊಟ್ರು, ನನ್ನ ಪಾದ ಸೇವೆಯನ್ನೇ ಮಾಡಿಕೊಂಡಿರುವಂತಹ ಅನುಗ್ರಹವನ್ನ ಮಾಡಿದರು. ದೃಢಂ ಸಮಾಶ್ಲಿಷ್ಯ, ಆ ಲಕ್ಷ್ಮಣನನ್ನ ಗಟ್ಟಿಯಾಗಿ ಅಪ್ಪಿದರು, ಆಲಿಂಗನ ಮಾಡಿಕೊಂಡ್ರು. ಸರಿ, ಮತ್ತೆ ನೆಕ್ಸ್ಟ್ ಯುವರಾಜ ಪದವಿ ಯಾರಿಗೆ ಅಂದ್ರೆ ಸ ಯೌವರಾಜ್ಯ ಭರತಂ ನಿಧಾಯ, ಮುಂದೆ ಯುವರಾಜನ ಪದವಿಯನ್ನ ವಿಶೇಷವಾಗಿ ಭರತನಿಗೆ ಕೊಟ್ರು. ಅದಾದ ಮೇಲೆ ಜುಗೋಪಲೋಕಾನ್ ಅಖಿಲಾನ್ ಸಧರ್ಮಕಾನ್, ಸಮಸ್ತ ಲೋಕಗಳನ್ನು ಕೂಡ ಧರ್ಮವನ್ನ ರಾಮದೇವರು ಕಾಪಾಡಿಕೊಂಡು ರಾಜ್ಯಭಾರ ಮಾಡ್ತಾ ಇದ್ರು ಅಂತ ತಿಳಿಸ್ತಾ ಇದ್ದಾರೆ. ಹೀಗೆ ನಮಗೆ ರಾಮಾಯಣ ಹೇಳುವಂತೆ ಸುಮಾರು 11,700 ವರ್ಷಗಳ ಕಾಲ ರಾಮದೇವರು ರಾಜ್ಯಭಾರವನ್ನು ಮಾಡಿದ್ರು ಅಂತ ತಿಳಿಸ್ತಾ ಇದ್ದಾರೆ. ಹೀಗೆ ಆ ಭರತ ಯುವರಾಜ ಪದವಿಯಲ್ಲಿ, ರಾಮದೇವರು ಮಹಾರಾಜ ಪದವಿಯಲ್ಲಿ, ರಾಮದೇವರ ಪಾದ ಸೇವೆಯಲ್ಲಿ ಲಕ್ಷ್ಮಣ, ಹೀಗೆ ಚೆನ್ನಾಗಿ ಧರ್ಮದಿಂದಾಗಿ ರಾಮದೇವರು ರಾಜ್ಯಭಾರವನ್ನು ಮಾಡ್ತಾ ಇದ್ದಾರೆ. ಮುಂದೆ ಸುಮಾರು ಒಂದು 7-8 ಶ್ಲೋಕಗಳಲ್ಲಿ ರಾಮರಾಜ್ಯ ಹೇಗಿತ್ತು ಅಂತ ವರ್ಣನೆ ಮಾಡ್ತಾ ಇದ್ದಾರೆ. ನಾವು ಇವತ್ತು ಕೇಳ್ತೇವೆ ರಾಮರಾಜ್ಯ, ನಮ್ಮ ದೇಶ ರಾಮರಾಜ್ಯ ಆಗಬೇಕು ಹಾಗೆ ಹೀಗೆ ಅಂತ. ರಾಮರಾಜ್ಯ ಅಂದ್ರೆ ಏನು, ಅದರ ಪರಿಕಲ್ಪನೆ ಹೇಗಿತ್ತು, ಪ್ರಜೆಗಳು ಯಾವ ರೀತಿಯಾಗಿ ಸುಖವಾಗಿ ಇದ್ದರು, ಅದನ್ನು ಆಚಾರ್ಯರು ಇಲ್ಲಿ ನಮಗೆ ತಿಳಿಸ್ತಾ ಹೋಗ್ತಾರೆ. ಪ್ರಶಾಸತೀಶೇ ಪೃಥಿವೀ ಬಭೂವ ವಿರಿಂಚ ಲೋಕಸ್ಯ ಸಮಾ ಗುಣೋನ್ನತೋ ಜನೋಖಿಲೋ ವಿಷ್ಣು ಪರೋ ಬಭೂವ ನ ಧರ್ಮ ಹಾನಿಶ್ಚ ಬಭೂವ ಕಸ್ಯಚಿತ್.
ಪದಚ್ಛೇದ ಪ್ರಶಾಸತಿ ಈಶೆ ಪೃಥಿವೀ ಬಭೂವ ವಿರಿಂಚ ಲೋಕಸ್ಯ ಸಮಾ ಗುಣೋನ್ನತೌ ಜನಃ ಅಖಿಲಃ ವಿಷ್ಣುಪರಃ ಬಭೂವ ನ ಧರ್ಮಹಾನಿ ಚ ಬಭೂವ ಕಸ್ಯಚಿತ್. ಈಶೆ ಸಮರ್ಥರಾದಂತಹ ರಾಮದೇವರು ಪ್ರಶಾಸತಿ ಜಗತ್ತನ್ನ ಆಳ್ಬೇಕಾದ್ರೆ, ಪ್ರಶಾಸತಿ ಅಂದ್ರೆ ಆಳ್ಬೇಕಾದರೆ ಅಂತ. ಪೃಥಿವಿ ಭೂಮಿ ಏನಾಯಿತು, ವಿರಿಂಚ ಲೋಕಸ್ಯ ಗುಣೋನ್ನತವು ಸಮಾಬಭೂವ, ಗುಣದ ಹಿನ್ನೆಲೆಯಲ್ಲಿ ಪೃಥ್ವಿಯನ್ನು ನೋಡಿದರೆ, ಅಂದ್ರೆ ಜಗತ್ತಿನಲ್ಲಿ ಎಷ್ಟು ಗುಣಗಳು ಇತ್ತು ಅಂತ ಹೇಳಿದ್ರೆ ವಿರಿಂಚ ಲೋಕಸ್ಯ ಸಮಾಬಭೂವ, ಭೂಮಿ ಬ್ರಹ್ಮದೇವರ ಲೋಕಕ್ಕೆ ಸಮಾನ ಆಯಿತು ಅಂತ ತಿಳಿಸ್ತಾ ಇದ್ದಾರೆ. ವಿರಿಂಚ ಲೋಕ ಅಂದ್ರೆ ಬ್ರಹ್ಮಲೋಕ. ಗುಣೋನ್ನತವು ಗುಣದ ಲೆಕ್ಕದಲ್ಲಿ ನೋಡಿದರೆ, ಗುಣೋನ್ನತಿಯಲ್ಲಿ ನೋಡಿದರೆ ಬ್ರಹ್ಮದೇವರ ಲೋಕಕ್ಕೆ ಸಮಾನ ಆಯಿತು ಅಂತ. ಅಂದ್ರೆ ಏನಾಯ್ತು ಅಂದ್ರೆ ಜನೋಖಿಲೋ ವಿಷ್ಣು ಪರೋಬಭೂವ, ಎಲ್ಲ ಜನರು ಕೂಡ ವಿಷ್ಣು ಭಕ್ತರಾದರು, ಪರಮಾತ್ಮನ ಭಕ್ತರಾಗಿದ್ದರು. ನ ಧರ್ಮ ಹಾನಿಶ್ಚ ಬಭೂವ ಕಶ್ಚಿತ್ ಕಸ್ಯಚಿತ್, ಯಾವತ್ತೂ ಕೂಡ ಧರ್ಮಕ್ಕೆ ಹಾನಿ ಅನ್ನೋದು ಬರಲಿಲ್ಲ, ಎಲ್ಲರೂ ಕೂಡ ಧರ್ಮಿಷ್ಠರಾಗಿ ಇದ್ದರು ಮತ್ತು ವಿಷ್ಣುವಿನ ಪರಮಾತ್ಮನ ಭಕ್ತರಾಗಿ ಜೀವನವನ್ನು ಮಾಡ್ತಾ ಇದ್ರು. ಹೀಗೆ ಬ್ರಹ್ಮಲೋಕಕ್ಕೇನೆ ಭೂಮಿ ಸಮಾನ ಆಯಿತು ಅಂತ ತಿಳಿಸ್ತಾ ಇದ್ದಾರೆ. ಮುಂದೆ ಗುಣೈಶ್ಚ ಸರ್ವೈಹಿ ಉದಿತಾಶ್ಚ ಸರ್ವೇ ಯಥಾ ಯಥಾ ಯೋಗ್ಯತಯೋಚ್ಚ ನೀಚಾಃ ಸಮಸ್ತ ರೋಗಾದಿಭಿಃ ಉಜ್ಜಿತಾಶ್ಚ ಸರ್ವೇ ಸಹಸ್ರಾಯುಷಃ ಊರ್ಜಿತಾಃ ಧನೈಃ. ಪದಚ್ಛೇದ ಗುಣೈಃ ಚ ಸರ್ವೈಃ ಉದಿತಾಃ ಚ ಸರ್ವೇ ಯಥಾ ಯಥಾ ಯೋಗ್ಯತೆಯ ಉಚ್ಚನೀಚಾಃ ಸಮಸ್ತ ರೋಗಾದಿಭಿಃ ಉಜ್ಜಿತಾಃ ಚ ಸರ್ವೇ ಸಹಸ್ರಾಯುಷಃ ಊರ್ಜಿತಾಃ ಧನೈಃ. ಮತ್ತೇಗಿತ್ತು ರಾಮದೇವರ ರಾಜ್ಯ, ರಾಮರಾಜ್ಯ? ಗುಣೈಶ್ಚ ಸರ್ವೇ ಉದಿತಾಃ, ಉದಿತ ಅಂದ್ರೆ ತುಂಬಿದ್ದರು ಅಂತ, ಎಲ್ಲರೂ ಕೂಡ ಗುಣಪೂರ್ಣರಾಗಿದ್ದರು. ಯಥಾ ಯಥಾ ಯೋಗ್ಯತೆಯೋಚ್ಚ ನೀಚಾಹ, ತಮ್ಮ ತಮ್ಮ ಯೋಗ್ಯತಾನುಸಾರವಾಗಿ ತಾರತಮ್ಯದಿಂದ ಜೀವನವನ್ನು ಮಾಡ್ತಾ ಇದ್ರು, ತಾರತಮ್ಯದಿಂದಾಗಿ ಅವರವರ ಯೋಗ್ಯತೆಗೆ ಅನುಸಾರವಾಗಿ ಅವರು ಗುಣಪೂರ್ಣರಾಗಿದ್ದರು. ಮತ್ತೆ ಸಮಸ್ತ ರೋಗಾದಿಭಿ ಉಜ್ಜಿತಾಹ, ಯಾರಲ್ಲಿಯೂ ಕೂಡ ರೋಗ ಎಂಬುದು ಇರಲಿಲ್ಲ. ಸಮಸ್ತ ರೋಗ, ಎಲ್ಲ ರೋಗಗಳು ಕೂಡ ದೂರ ಹೋಗಿಬಿಟ್ಟಿದ್ದು. ಸರ್ವೇ ಸಹಸ್ರಾಯುಷಃ, ಎಲ್ಲರೂ ಕೂಡ ಆ ಯುಗದ ಧರ್ಮಕ್ಕೆ ಅನುಸಾರವಾಗಿ 1000 ವರ್ಷದ ಆಯಸ್ಸನ್ನ ಪೂರ್ತಿಯಾಗಿ ಪಡಿತಾ ಇದ್ರು. ಊರ್ಜಿತಾಹ ಧನೈಹಿ, ಧನ ಅಂದ್ರೆ ಸಂಪತ್ತನ್ನು ವಿಶೇಷವಾಗಿ ಅನುಭವಿಸ್ತಾ ಇದ್ರು ಅಂತ ತಿಳಿಸ್ತಾ ಇದ್ದಾರೆ. ಹೀಗೆ ಒಟ್ಟಿನಲ್ಲಿ ಎಲ್ಲರೂ ಕೂಡ ತಮ್ಮ ತಮ್ಮ ಯೋಗ್ಯತಾನುಸಾರವಾಗಿ ಗುಣಗಳಿಂದ ಪೂರ್ತಿ ಆಗಿದ್ದರು. ರೋಗಗಳು ದೂರ ಹೋಗಿದ್ದು, ಹತ್ತಿರ ಸುಳಿತಾ ಇರಲಿಲ್ಲ. ಎಲ್ಲರೂ ಕೂಡ 1000 ವರ್ಷ ಆಯಸ್ಸನ್ನ ಪಡಿತಾ ಇದ್ರು. ಧನೈಹಿ ಊರ್ಜಿತ, ಎಲ್ಲರೂ ಕೂಡ ಶ್ರೀಮಂತರಾಗಿ ಇದ್ರು, ಯಾರಿಗೂ ಕೂಡ ಬಡತನ ಅನ್ನೋದಿರಲಿಲ್ಲ. 6ನೇ ಶ್ಲೋಕ. ಸರ್ವೇ ನರಾಹ ನಿತ್ಯ ಬಲೋಪಪನ್ನಾಹ ಯಥೇಷ್ಟ ಸಿದ್ಧ್ಯಾ ಚ ಸದೋಪಪನ್ನಾಹ. ಸಮಸ್ತ ದೋಷೈಶ್ಚ ಸದಾ ವಿಹೀನಾಹ ಸರ್ವೇ ಸ್ವರೂಪಾಶ್ಚ
ಸದಾ ಮಹೋತ್ಸವಾಃ ಪದಚ್ಛೇದ ಸರ್ವೇ ನರಾಃ ನಿತ್ಯವಲೋಪಪನ್ನಾಃ ಯಥೇಷ್ಟಸಿದ್ಧ್ಯ ಚ ಸದಾ ಉಪಪನ್ನಾಃ ಸಮಸ್ತದೋಷೈಃ ಚ ಸದಾ ವಿಹೀನಾಃ ಸರ್ವೇ ಸುರೂಪಾಃ ಚ ಸದಾ ಮಹೋತ್ಸವಾಃ. ಸರ್ವೇ ನರಾಃ ನಿತ್ಯವಲೋಪಪನ್ನಾಃ, ಜನರು ಯಾವಾಗಲೂ ಕೂಡ ಹೇಗಿರ್ತಾ ಇದ್ರು? ಬಲೋಪಪನ್ನಾಃ, ಬಲಶಾಲಿಗಳಾಗಿ ಇರ್ತಾ ಇದ್ರು, ಯಾವತ್ತೂ ಕೂಡ ದುರ್ಬಲರಾಗಿ ಇರ್ತಾ ಇರಲಿಲ್ಲ. ಮತ್ತೇನು? ಯಥೇಷ್ಟ ಸಿದ್ಧ್ಯಾಚ ಸದೋಪಪನ್ನಾಹ, ಯಾವಾಗಲೂ ಕೂಡ ತಮಗೇನು ಬೇಕೋ ಅದನ್ನು ಪಡಿತಾ ಇದ್ರು. ಸಮಸ್ತ ದೋಷೈಶ್ಚ ಸದಾ ವಿಹೀನಾಹ, ಯಾರಲ್ಲಿಯೂ ಕೂಡ ದೋಷದ ವಾಸನೆಯೂ ಇರಲಿಲ್ಲ, ಸಮಸ್ತ ದೋಷರಹಿತರಾಗಿದ್ದರು ಎಲ್ಲರೂ. ಸರ್ವೇ ಸ್ವರೂಪಾಹ, ಸರಿ ಇದೆಲ್ಲ ಇದೆ, ಕೆಲವೊಬ್ಬರು ನೋಡ್ಲಿಕ್ಕೆ ಚೆನ್ನಾಗಿರ್ಲಿಲ್ಲ, ಕೆಲವೊಬ್ರು ನೋಡ್ಲಿಕ್ಕೆ ಚೆನ್ನಾಗಿದ್ರು, ಏನೂ ಇಲ್ಲ. ಸರ್ವೇ ಸ್ವರೂಪಾಹ, ಎಲ್ಲರೂ ನೋಡ್ಲಿಕ್ಕೆ ತುಂಬಾ ಚೆನ್ನಾಗಿದ್ರು. ಸದಾ ಮಹೋತ್ಸವ, ಯಾವಾಗಲೂ ಕೂಡ ಮನೆಯಲ್ಲಿ ಮಂಗಳ ಕಾರ್ಯಗಳೇ, ಮಹೋತ್ಸವಗಳು. ಹೀಗೆ ಎಲ್ಲರೂ ಕೂಡ ಆನಂದಶಾಲಿಗಳಾಗಿದ್ರು ರಾಮದೇವರು ರಾಜ್ಯಪಾಲನೆ ಮಾಡಬೇಕಾಗಿದ್ರೆ. ಮುಂದೆ ಸರ್ವೇ ಮನೋವಾಕ್ ತನುಭಿಃ ಸದೈವ ವಿಷ್ಣುಂ ಯಜಂತೆ ನತು ಕಂಚಿದನ್ಯಂ. ಸಮಸ್ತರತ್ನೋದ್ಭರಿತ ಚ ಪೃಥ್ವಿ ಯಥೇಷ್ಟಧಾನ್ಯ ಬಹುದುಗ್ಧ ಗೋಮತಿ. ಪದಚ್ಛೇದ ಸರ್ವೇ ಮನೋವಾಕ್ತನುಭಿಃ ಸದಾ ಏವ ವಿಷ್ಣುಂ ಯಜಂತೆ ನ ತು ಕಂಚಿತ್ ಅನ್ಯಂ ಸಮಸ್ತರತ್ನೋದ್ಭರಿತ ಚ ಪೃಥ್ವಿ ಯಥೇಷ್ಟಧಾನ್ಯ ಬಹುದುಗ್ಧ ಗೋಮತಿ. ಮತ್ತೇಗಿತ್ತು? ಸರ್ವೇ ಎಲ್ಲರೂ ಕೂಡ ಮನೋವಾಕ್ತನುಭಿಃ ತಮ್ಮ ಮನಸ್ಸಿನಿಂದ, ಮಾತಿನಿಂದ ಮತ್ತು ದೇಹದಿಂದ ಯಾವಾಗಲೂ ಕೂಡ ವಿಷ್ಣುಂ ಸದೈವ ಯಜಂತೆ, ಸದೈವ ಯಾವಾಗಲೂ ವಿಷ್ಣುವನ್ನೇ ಆರಾಧನೆ ಮಾಡ್ತಾ ಇದ್ರು. ಅರ್ಥಾತ್ ಎಲ್ಲ ಜನರು ಕೂಡ ಪರಮಾತ್ಮ ವಿಷ್ಣು ಒಬ್ಬನನ್ನೇ ಸರ್ವೋತ್ತಮ ಅಂತ ಚಿಂತನೆ ಮಾಡ್ತಾ ಇದ್ರು. ಈ ಶೈವ ಶಾಕ್ತ ಮುಂತ ಅಂತ ಯಾವ ಪಂಥಗಳು ಇರ್ಲಿಲ್ಲ, ಎಲ್ಲರೂ ಕೂಡ ಪರಮಾತ್ಮನನ್ನೇ ಸರ್ವೋತ್ತಮ ಅಂತ ಚಿಂತನೆ ಮಾಡ್ತಾ ಇದ್ರು. ನತು ಕಂಚಿದನ್ಯಂ, ಬೇರೆಯವರನ್ನ ಸರ್ವೋತ್ತಮ ಅಂತ ಆರಾಧನೆ ಮಾಡ್ತಾ ಇರಲಿಲ್ಲ, ಹೊರತು ಅವರ ಪರಿವಾರ, ಪರಮಾತ್ಮನ ಪರಿವಾರ ಅಂತ ಯಾವ ರೀತಿಯ ಆರಾಧನೆ ಮಾಡ್ಬೇಕು ಆ ರೀತಿ ಮಾಡ್ತಾ ಇದ್ರು. ಸರ್ವೋತ್ತಮ ಅಂತ ಪರಮಾತ್ಮನೊಬ್ಬನನ್ನೇ ಚಿಂತನೆ ಮಾಡ್ತಾ ಇದ್ರು. ಆ ಸಂದರ್ಭದಲ್ಲಿ ಸಮಸ್ತ ರತ್ನೋದ್ಭರಿತ ಆಚ ಪೃಥ್ವಿ, ಪೃಥ್ವಿಯಲ್ಲಿ ಎಲ್ಲ ರೀತಿಯಾದಂತಹ ರತ್ನಗಳು ದೊರೀತಾ ಇದ್ವು, ರತ್ನ ಮುತ್ತು ಹವಳಗಳೆಲ್ಲವೂ ಕೂಡ ದೊರೀತಾ ಇದ್ದು. ಯಥೇಷ್ಟ ಧಾನ್ಯ, ಬಯಸಿದಂತಹ ಧಾನ್ಯಗಳು ಎಲ್ಲ ಕಡೆ ತುಂಬಿತ್ತು, ಯಾವ ಧಾನ್ಯ ಬೇಕೋ ಆ ಧಾನ್ಯ ಸಿಗ್ತಾ ಇತ್ತು. ಬಹುದುಗ್ಧ ಗೋಮತಿ, ಗೋಮತಿ ಅಂದ್ರೆ ಆಕಳುಗಳು ಯಥೇಚ್ಛವಾಗಿ ಹಾಲನ್ನು ಕೊಡ್ತಾ ಇದ್ದು, ಎಲ್ಲ ಕಡೆ ರತ್ನಗಳು ಬೇಕಾದಷ್ಟು ಸಿಗ್ತಾ ಇತ್ತು, ಬೇಕಾದಂತಹ ಧಾನ್ಯ ಸಿಗ್ತಾ ಇತ್ತು, ಆಕಳುಗಳು ಯಥೇಚ್ಛವಾದ ಹಾಲನ್ನು ಸುರಿಸ್ತಾ ಇದ್ದು. ಇದಕ್ಕಿಂತ ಹೆಚ್ಚೇನು ಬೇಕು? ಹೀಗೆ ರಾಮರಾಜ್ಯ ಸಮೃದ್ಧವಾಗಿ ಇತ್ತು ಅಂತ ತಿಳಿಸ್ತಾ ಇದ್ದಾರೆ. ಮುಂದೆ ಸಮಸ್ತ ಗಂಧಾಶ್ಚ ಸದಾತಿ ಹೃದಯಾಃ ರಸಾಃ ಮನೋಹಾರಿಣಃ ಏವ ತತ್ರ. ಶಬ್ದಾಶ್ಚ ಸರ್ವೇ ಶ್ರವಣಾತಿಹಾರಿಣಃ
ಸ್ಪರ್ಶಾಶ್ಚ ಸರ್ವೇ ಸ್ಪರ್ಶೇಂದ್ರಿಯ ಪ್ರಿಯಾ. ಪದಚ್ಛೇದ. ಸಮಸ್ತಗಂಧಾಃ ಚ ಸದಾ ಅತಿಹೃದ್ಯಾಃ ರಸಾಃ ಮನೋಹಾರಿಣಃ ಏವ ತತ್ರ. ಶಬ್ದಾಃ ಚ ಸರ್ವೇ ಶ್ರವಣಾತಿಹಾರಿಣಃ ಸ್ಪರ್ಶಾಃ ಚ ಸರ್ವೇ ಸ್ಪರ್ಶೇಂದ್ರಿಯ ಪ್ರಿಯಾಃ. ಇನ್ನು ಸಮಸ್ತಗಂಧಾಶ್ಚ ಸದಾತಿಹೃದ್ಯಾಃ, ಜಗತ್ತಿನಲ್ಲಿರುವಂತಹ ಯಾವುದೇ ಪ್ರದೇಶಕ್ಕೆ ಹೋಗಲಿ ಎಲ್ಲ ಕಡೆಯೂ ಕೂಡ ಸುಗಂಧಭರಿತವಾದಂತಹ ಪರಿಮಳ ಇರ್ತಾ ಇತ್ತು. ಎಲ್ಲಿಯೂ ಕೂಡ ದುರ್ಗಂಧ ಅನ್ನೋದು ಇರ್ತಾ ಇರಲಿಲ್ಲ ಅಂತ ಹೇಳ್ತಾ ಇದ್ದಾರೆ. ಎಲ್ಲ ಗಂಧಗಳು, ಎಲ್ಲ ಪರಿಮಳವು ಕೂಡ ಅದು ಮನೋಹರವಾಗಿ ಇರ್ತಾ ಇದ್ದು. ರಸ ಮನೋಹಾರಿಣ ಏವ ತತ್ರ, ಎಲ್ಲ ರಸಗಳು ಮನಸ್ಸನ್ನ ಆಕರ್ಷಣೆ ಮಾಡ್ತಾ ಇದ್ದು. ಇದು ನನಗೆ ಬೇಡ. ಇವತ್ತು ನಾವು ಊಟ ಮಾಡ್ತಾ ಇರ್ತೇವೆ, ಅತಿಯಾಗಿ ಸಿಹಿ ತಿಂದ್ಬಿಟ್ರೆ ಆಗೋದಿಲ್ಲ, ಅಥವಾ ಕೆಲವೊಬ್ಬರಿಗೆ ಸಿಹಿನೇ ಸೇರೋದಿಲ್ಲ. ಕೆಲವೊಬ್ಬರಿಗೆ ಸಿಹಿ ಸೇರುತ್ತೆ, ಸಿಹಿಯಲ್ಲಿ ಕೆಲವೊಂದಿಷ್ಟು ಪದಾರ್ಥಗಳು ಸೇರೋದಿಲ್ಲ. ಕೆಲವೊಬ್ಬರಿಗೆ ಹುಳಿ ಆಗೋದಿಲ್ಲ, ಕೆಲವೊಬ್ಬರಿಗೆ ಖಾರ ಆಗೋದಿಲ್ಲ, ಉಪ್ಪಾಗೋದಿಲ್ಲ, ಹೀಗೆ ಅನೇಕಗಳು ಇರ್ತವೆ. ಅಲ್ಲಿ ಏನಾಗಿತ್ತು, ರಸ ಮನೋಹಾರಿಣ ಏವ ತತ್ರ. ಆ ರಾಮರಾಜನಾಗಿದ್ದಾಗ ಯಾವ ರಸವು, ಅರ್ಥಾತ್ 6 ರಸಗಳು ಅಂತ ಇದ್ದಾವೆ: ಮಧುರ, ಆಮ್ಲ, ಲವಣ, ಕಟು, ಕಷಾಯ, ತಿಕ್ತ, ಭೇದಾತ್ ಅಂತ. ಸಿಹಿ, ಹುಳಿ, ಉಪ್ಪು, ಖಾರ, ಒಗರು ಅಂತ. ಹೀಗೆ ಯಾವ ರಸಗಳು ಕೂಡ ಅದು ನಮಗೆ ಇಷ್ಟ ಆಗ್ತಾ ಇದ್ದಿಲ್ಲ ಅಂತಿಲ್ಲ. ಎಲ್ಲ ಪದಾರ್ಥಗಳು ಕೂಡ ಇಷ್ಟನೇ ಆಗ್ತಾ ಇದ್ವು. ಸರ್ವೇ ರಸಾಹ ಮನೋಹಾರಿಣ, ಎಲ್ಲ ರಸಗಳು ಕೂಡ ನಮ್ಮ ಮನಸ್ಸನ್ನ ಆಕರ್ಷಣೆ ಮಾಡ್ತಾ ಇದ್ವು, ಮತ್ತೆ ಮತ್ತೆ ತಿನ್ಬೇಕು ಅಂತ ಅನಿಸ್ತಾ ಇತ್ತು ಅಂತ. ಶಬ್ದಾಶ್ಚ ಸರ್ವೇ ಶ್ರವಣಾತಿಹಾರಿಣ, ಎಲ್ಲ ಶಬ್ದಗಳು ಕೂಡ ಕಿವಿಗೆ ಇಂಪಾಗಿದ್ದು. ಅದು ಮನುಷ್ಯರು ಮಾತನಾಡೋ ಒಂದು ಶಬ್ದವೇ ಆಗಲಿ, ಗಾಳಿ ಬೀಸುವ ಶಬ್ದವೇ ಆಗಲಿ, ನದಿ ಹರಿಯುವ ಶಬ್ದಗಳಾಗಲಿ, ಜುಳು ಜುಳು ಶಬ್ದ ಆಗಲಿ, ಹೀಗೆ ಯಾವುದೇ ಶಬ್ದಗಳಾಗಲಿ, ಪಕ್ಷಿಗಳ ಇಂಪಾದಂತಹ ಧ್ವನಿಯೇ ಆಗಲಿ, ಎಲ್ಲ ಶಬ್ದಗಳು ಕೂಡ ಕಿವಿಯನ್ನ ಆಕರ್ಷಣೆ ಮಾಡ್ತಾ ಇದ್ದು, ಮತ್ತೆ ಮತ್ತೆ ಕೇಳಬೇಕು ಅಂತ ಅನಿಸ್ತಾ ಇತ್ತು. ಸ್ಪರ್ಶಾಶ್ಚ ಸರ್ವೇ ಸ್ಪರ್ಶೇಂದ್ರಿಯ ಪ್ರಿಯ, ಎಲ್ಲ ಸ್ಪರ್ಶವೂ ಕೂಡ ಅದೇನಾಗಿತ್ತು, ಸ್ಪರ್ಶೇಂದ್ರಿಯ ಅರ್ಥಾತ್ ಚರ್ಮಕ್ಕೆ ಸುಖವನ್ನ ನೀಡ್ತಾ ಇತ್ತು, ಆನಂದವನ್ನ ನೀಡ್ತಾ ಇತ್ತು ಅಂತ. ಒಟ್ಟಿನಲ್ಲಿ ಯಾವ ಯಾವ ದೃಷ್ಟಿಕೋನದಲ್ಲಿ ಒಬ್ಬ ವ್ಯಕ್ತಿ ಆನಂದವಾಗಿರ್ಲಿಕ್ಕೆ ಸಾಧ್ಯನೋ ಆ ಎಲ್ಲ ಆನಂದವೂ ಕೂಡ ರಾಮರಾಜನಾಗಿದ್ದಾಗ ಎಲ್ಲ ಪ್ರಜೆಗಳಿಗೆ ಸಿಗ್ತಾ ಇತ್ತು ಅಂತ ಹೇಳ್ತಾ ಇದ್ದಾರೆ. ನ ಕಸ್ಯಚಿತ್ ದುಃಖಂ ಅಭೂತ್ ಕಥಂಚಿತ್ ನ ವಿತ್ತ ಹಾನಿಶ್ಚ ಬಭೂವ ಕಸ್ಯಚಿತ್. ನಾಧರ್ಮಶೀಲೋ ನ ಚ ಕಶ್ಚನಾಪ್ರಜೋ ನ ದುಷ್ಪ್ರಜೋ ನೈವ ಕುಭಾರ್ಯ ಕಶ್ಚ. ಪದಚ್ಛೇದ. ನ ಕಸ್ಯಚಿತ್ ದುಃಖಂ ಅಭೂತ್ ಕಥಂಚಿತ್ ನ ವಿತ್ತಹಾನಿ ಚ ಬಭೂವ ಕಸ್ಯಚಿತ್ ನ ಅಧರ್ಮಶೀಲಃ ನ ಚ ಕಶ್ಚನ ಅಪ್ರಜಃ ನ ದುಷ್ಪ್ರಜಃ ನ ಏವ ಕುಭಾರ್ಯಕಃ ಚ. ನ ಕಸ್ಯಚಿತ್ ದುಃಖಂ ಅಭೂತ್ ಕಥಂಚಿತ್, ಯಾರಿಗೂ ಕೂಡ ಕಥಚಿತ್, ಯಾವ ರೀತಿಯಲ್ಲ, ಯಾವ ಆಂಗಲ್ ನಲ್ಲಿ ಆಗಲಿ, ಯಾರಿಗೇ ಆಗಲಿ, ಯಾವ ರೀತಿಯೇ ಆಗಲಿ ದುಃಖ ಆಗ್ತಾ ಇರ್ಲಿಲ್ಲ, ಸುಖವಾಗಿ ಇರ್ತಾ ಇದ್ರು. ನವಿತ್ತ ಹಾನಿಶ್ಚ, ಯಾರಿಗೂ ಕೂಡ ದುಡ್ಡು ನಾಶ ಆಗ್ತಾ ಇರ್ಲಿಲ್ಲ. ದುಡ್ಡು ಖರ್ಚಾಗೋದು ಬೇರೆ, ದುಡ್ಡು ನಾಶ ಆಗೋದು ಬೇರೆ. ಕಳ್ಳತನ ಆಗೋದು ಅಥವಾ ಇನ್ಯಾವುದೋ ಆಕ್ರಮಣ ಆಗೋದು, ಆ ರೀತಿಯಾಗಿ ಯಾರ ಸಂಪತ್ತು ಕೂಡ ನಾಶ ಆಗ್ತಾ ಇರ್ಲಿಲ್ಲ. ನ ಅಧರ್ಮಶೀಲ, ಯಾರು ಕೂಡ ಅಧರ್ಮದಲ್ಲಿ ಆಸಕ್ತಿಯನ್ನು ಹೊಂದಿರಲಿಲ್ಲ. ಎಲ್ಲರೂ ಕೂಡ ಧರ್ಮವನ್ನೇ ಪಾಲನೆ ಮಾಡ್ತಾ ಇದ್ರು, ಅದನ್ನೇ ಆಚರಣೆ ಮಾಡ್ತಾ ಇದ್ರು. ಇನ್ನು ನಕಶ್ಚನ ಅಪ್ರಜಃ, ಪ್ರಜಾ ಅಂದ್ರೆ ಸಂತತಿ, ಅಪ್ರಜಾ ಅಂದ್ರೆ ಸಂತತಿಹೀನತೆ.
ಯಾರಿಗೂ ಕೂಡ ಸಂತಾನಹೀನತೆ ಅನ್ನೋದು ಇರ್ಲಿಲ್ಲ. ಅರ್ಥಾತ್ ಎಲ್ಲರಿಗೂ ಕೂಡ ಸಂತಾನ ಆಗ್ತಾ ಇತ್ತು. ನ ದುಷ್ಪ್ರಜಃ, ಸಂತಾನ ಆಗ್ತಾ ಇತ್ತು, ಕೆಟ್ಟ ಮಕ್ಕಳು ಹುಡ್ತಾ ಇದ್ರೆ ಕೆಲವೊಬ್ಬರಿಗೆ ಅಂತ ಇಲ್ಲ. ನ ದುಷ್ಪ್ರಜಃ, ಕೆಟ್ಟ ಸಂತಾನವೂ ಆಗ್ತಾ ಇರಲಿಲ್ಲ. ನೈವ ಕುಭಾರ್ಯ ಕಶ್ಚ, ಕೆಟ್ಟ ಹೆಂಡತಿಯೂ ಸಿಗ್ತಾ ಇರಲಿಲ್ಲ. ಜೊತೆಗೆ ಹೆಂಡತಿಗೆ ಕೆಟ್ಟ ಗಂಡನು ಸಿಗ್ತಾ ಇರಲಿಲ್ಲ. ಹೀಗೆ ರಾಮರಾಜ್ಯ ಸುಖಮಯವಾಗಿ ಇತ್ತು. ಎಲ್ಲರೂ ಕೂಡ ಒಳ್ಳೆಯವರಾಗಿದ್ರು. ಎಲ್ಲರೂ ಧರ್ಮದ ಪಾಲನೆ ಮಾಡ್ತಾ ಇದ್ರು. ಎಲ್ಲರಿಗೂ ಮನೆ ಇತ್ತು, ಎಲ್ಲರಿಗೂ ಜಮೀನ್ ಇತ್ತು, ಎಲ್ಲರಿಗೂ ವಾಹನ ಇತ್ತು. ಹೆಂಗಸರಿಗೆ ಒಳ್ಳೆ ಗಂಡಂದ್ರು ಇದ್ರು, ಗಂಡಸರಿಗೆ ಒಳ್ಳೆಯ ಹೆಂಡಂದಿರಿದ್ರು. ಇಬ್ಬರಿಗೂ ಒಳ್ಳೆಯ ಮಕ್ಕಳಿದ್ರು. ಆ ಮಕ್ಕಳು ಧರ್ಮದ ಪಾಲನೆಯನ್ನು ಮಾಡ್ತಾ ಇದ್ರು. ಮೂಗು ಯಾವಾಗಲೂ ಒಳ್ಳೆ ಪರಿಮಳವನ್ನೇ ಬೈ ಸೇವನೆ ಮಾಡ್ತಾ ಇತ್ತು. ಇವತ್ತು ನಾವು ಒಳ್ಳೆ ಪರಿಮಳ ಬೇಕು ಅಂತ ಓಡೋ ನಿಲ್ಲು ಅದು ಇದು ಗೋದ್ರೇಜ್ ಏರ್ ಪ್ಯಾಕೆಟ್ ಅಂತೆಲ್ಲ ಹಾಕೊಳ್ತೇವೆ. ಅದರ ಯಾವ ಅವಶ್ಯಕತೆಯೂ ಇರಲಿಲ್ಲ. ಆಮೇಲೆ ಮೇಲೆ ಬರಗಾಲ ಬಂತು, ಧಾನ್ಯ ಕಡಿಮೆ ಆಯ್ತು, ಅದಿಲ್ಲ. ಯಾವಾಗಲೂ ಕೂಡ ಭೂಮಿ ಬೇಕಾದ ಧಾನ್ಯಗಳನ್ನು ಕೊಡ್ತಾ ಇತ್ತು. ಬರೀ ಧಾನ್ಯನ ಇಲ್ಲ, ಮುತ್ತು ರತ್ನ ಎಲ್ಲವನ್ನು ಕೊಡ್ತಾ ಇತ್ತು. ಮನೆಯಲ್ಲಿ ನಿತ್ಯ ನಿರಂತರ ಮಹೋತ್ಸವಗಳು. ಎಲ್ಲರೂ ಪರಾಕ್ರಮಶಾಲಿಗಳು. ಹಾಗಾಗಿ ಇನ್ನೊಬ್ಬ ನಮ್ಮ ಮೇಲೆ ಆಕ್ರಮಣ ಮಾಡ್ತಾನೆ ಅಂದ್ರೆ ಯಾವಾಗ ನಾವು ದುರ್ಬಲರಾಗಿದ್ದರೆ. ಎಲ್ಲರೂ ಪರಾಕ್ರಮಶಾಲಿಗಳಾಗಿದ್ದಾಗ ಪರಸ್ಪರ ಆಕ್ರಮಣ ಗಲಾಟೆ ಯಾವುದೂ ಇರ್ತಾ ಇರಲಿಲ್ಲ. ಇದಕ್ಕಿಂತ ಪ್ರಧಾನವಾಗಿ ಎಲ್ಲರೂ ಕೂಡ ಪರಮಾತ್ಮನನ್ನ ಸರ್ವೋತ್ತಮ ಅಂತ ಕಾಯಾವಾಚ ಮನಸ, ಬಾಯಲ್ಲಿ ಹೇಳೋದೇ ಒಂದು, ಮನಸ್ಸಲ್ಲಿ ರುದ್ರದೇವರ ಸರ್ವೋತ್ತಮ ಅಂತ ಚಿಂತನೆ ಮಾಡೋದು, ಆ ರೀತಿ ಏನೂ ಇಲ್ಲ. ಪ್ರಾಮಾಣಿಕವಾಗಿ ಕಾಯ ವಾಚ ಮನಸ ಪರಮಾತ್ಮನನ್ನೇ ಸರ್ವೋತ್ತಮ ಎಂಬುದಾಗಿ ಚಿಂತನೆ ಮಾಡ್ತಾ ಇದ್ರು. ಎಲ್ಲರೂ ಕೂಡ ಗುಣಪೂರ್ಣರಾಗಿದ್ದರು. ಎಲ್ಲರೂ ಪೂರ್ಣ ಆಯಸ್ಸನ್ನ ಅನುಭವಿಸ್ತಾ ಇದ್ರು ಅಂತ ತಿಳಿಸ್ತಾ ಇದ್ದಾರೆ. ಮತ್ತೆ ಮುಂದೆ ಏನೇನು ಕೆಲವೊಂದಿಷ್ಟು ಮತ್ತೆ ಹೇಳ್ತಾರೆ ರಾಮರಾಜ್ಯದಲ್ಲಿದ್ದಂತ ವೈಭೋಗ. ಆ ಉಳಿದ ವೈಭವದ ವಿಚಾರವನ್ನ ನಾಳೆಯ ಪಾಠದಲ್ಲಿ ಚಿಂತನೆ ಮಾಡೋಣ ಎಂಬುದಾಗಿ ಹೇಳ್ತಾ ಇಂದಿನ ಪಾಠ